ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಪೇಪರ್ 2 ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕ್ಲಾಸ್ 2 ಆಗಿದೆ. ಆಲ್ರೆಡಿ ಫಸ್ಟ್ ಪೇಪರ್ ಅಪ್ಲೋಡ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟ್ ಅಲ್ಲದೆ ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸ್ಟಡಿಗೆ ಫ್ರೀ ಮೆಟೀರಿಯಲ್ ಸಿಗುತ್ತೆ. ನಾನು ಯೂಟ್ಯೂಬಲ್ಲಿ ಮಾಡಿರೋ ಕ್ಲಾಸಸ್ PDF ನಾನು ಅಲ್ಲಿ ಸೆಂಡ್ ಮಾಡಿರ್ತೀನಿ. ಕ್ಲಾಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಫಸ್ಟ್ ಕ್ಲಾಸ್ ಅಪ್ಲೋಡ್ ಮಾಡಿದಾಗ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ ರೆಸ್ಪಾನ್ಸಿಂದ ನಾನು ನೆಕ್ಸ್ಟ್ ಸೆಕೆಂಡ್ ಡೇನೇ ಇನ್ನೊಂದು ಪೇಪರ್, 2ನೇ ಪೇಪರ್ ತೊಗೊಂಡು ಬಂದಿದ್ದೀನಿ. ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ನೇ ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಶನ್ ಮೇಲಿದೆ, ಸರಳೀಕರಿಸಿ ಅಂತ. ಇದು ಸಿಂಪ್ಲಿಫಿಕೇಶನ್ ಏನಿದೆ ಅಗ್ನಿವೀರ್ ಎಕ್ಸಾಮಲ್ಲಿ ನಿಮಗೆ ಸಿಂಪಲ್ ಆಗಿ ಬರುತ್ತೆ. ಜಾಸ್ತಿ SSGD ಥರ ನಿಮಗೆ ಲಾಂಗ್ ಆಗಿರಲ್ಲ ಸಿಂಪ್ಲಿಫಿಕೇಶನು. ನೀವು ಜಾಸ್ತಿ ಅಂದರೆ ಒಂದು 1-2 ಸೆಕೆಂಡ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿಬಿಡ್ಬೋದು. ಇದನ್ನು ಬಿಡಿಸುವಾಗ ನೀವು ಏನು ಮಾಡಬೇಕು, ಫಸ್ಟ್ ನಿಮಗೆ ಇದ್ರ ರೂಲ್ ಏನಿದೆ, ಸಿಂಪ್ಲಿಫಿಕೇಶನ್ ಮಾಡುವಾಗ ಬೋರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡಬೇಕು. ಬೋರ್ಡ್ ಮಾಸಲ್ಲಿ ಏನಿದೆ ಅದ್ರ ಪ್ರಕಾರನೇ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು, ಬೋರ್ಡ್ ಮಾಸಲ್ಲಿ ಬ್ರಾಕೆಟ್ ಕ್ಲಿಯರ್ ಮಾಡಬೇಕು. ಬ್ರಾಕೆಟ್ ಇದೆನಾ ಈ ಪ್ರಾಬ್ಲಮಲ್ಲಿ ಇದೆ. ಈ ಬ್ರಾಕೆಟ್ನ ಕ್ಲಿಯರ್ ಮಾಡಿದರೆ ಫಸ್ಟ್ ಏನು ಬರುತ್ತೆ, ಇದನ್ನ ಪ್ರಾಬ್ಲಮ್ ಹಾಕೋಣ. ಫಸ್ಟು 24 ಡಿವೈಡೆಡ್ ಬೈ ಬ್ರಾಕೆಟ್ 2 × 3 ಬ್ರಾಕೆಟ್ ಕ್ಲೋಸ್ ಪ್ಲಸ್ 1 ಅಂತ ಇದೆ. ಫಸ್ಟು ಬ್ರಾಕೆಟ್ ಕ್ಲಿಯರ್ ಮಾಡಬೇಕು. 2 3 ಎಷ್ಟಾಗುತ್ತೆ, 2 3 6 ಆಗುತ್ತೆ. ಡಿವೈಡೆಡ್ ಬೈ ಹೇಗಿದೆ ಆಗ ಹಿಡ್ಕೊಳ್ಳಿ, 24 ಪ್ಲಸ್ 1. ಪ್ಲಸ್ ಮತ್ತು ಡಿವೈಡೆಡ್ ಬೈ ಇದ್ದಾಗ ಯಾವುದನ್ನು ಮಾಡಬೇಕು, ಫಸ್ಟು ಡಿವೈಡೆಡ್ ಬೈ ಮಾಡಬೇಕು. 6 1 6 4 6 1 6 4 24 ಪ್ಲಸ್ 1. 4 ಪ್ಲಸ್ 1 ಏನಾಯಿತು, 5 ಆಯಿತು. ಆನ್ಸರ್ ಇಸ್ 5. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ, ದ ಸ್ಪೀಡ್ ಆಫ್ ದ ಟ್ರೈನ್ ಈಸ್ 180 km/h ಕ್ರಾಸಿಂಗ್ ಪೋಲ್ ಇನ್ 12 ಸೆಕೆಂಡ್. ಫೈಂಡ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಕೇಳಿದ್ದಾರೆ. ರೈಲಿನ ವೇಗವು 108 km/h ಆಗಿದೆ. ಆ ರೈಲು 12 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನು ದಾಟಿದರೆ ಆ ರೈಲಿನ ಉದ್ದ ಕಂಡುಹಿಡಿಯಿರಿ ಅಂತ ಇದೆ. ರೈಲಿನ ವೇಗವನ್ನು km/hಗಳಲ್ಲಿ ಕೊಟ್ಟು ಮತ್ತೆ ರೈಲಿನ ವೇಗವನ್ನು km/hಗಳಲ್ಲಿ ಕೊಟ್ಟು ಟೈಮನ್ನು ಅವರು ಸೆಕೆಂಡ್ಗಳಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನು ರೈಲಿನ ವೇಗವನ್ನು m/s ಕನ್ವರ್ಟ್ ಮಾಡ್ಕೋಬೇಕು. m/s ಕನ್ವರ್ಟ್ ಮಾಡ್ಕೋಬೇಕಂದ್ರೆ 18/5 ಮಾಡಬೇಕು. ಎಷ್ಟಿದೆ ರೈಲಿನ ವೇಗ, 108 ಇದೆ. 108 × 18/5 ಮಾಡ್ಕೋಬೇಕು. 18 1 86 18 1 18 108 6 ಎಷ್ಟಾಗುತ್ತೆ, 30 ಆಗುತ್ತೆ. ಇಂಟು ಎಷ್ಟು ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟುತ್ತೆ, 12 ಸೆಕೆಂಡ್ಗಳಲ್ಲಿ. 12 ಮಾಡಬೇಕು. ಇಂಟು 12 3 36 0 ಆನ್ಸರ್ ಇಸ್ 360 ಮೀಟರ್. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಆನ್ಸರ್ ಇಸ್ 360 ಮೀಟರ್. ಸ್ಲೋವಾಗಿ ಹೇಳ್ತಿದ್ದೀನಿ, ಅರ್ಥ ಆಗುತ್ತಾ ಇಲ್ಲ ಕ್ಲಾಸ್ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, ಇಫ್ 10 ಮ್ಯಾನ್ಸ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 4 days, ಹೂ ಮೆನಿ ಮ್ಯಾನ್ ವಿಲ್ ಬಿ ದ ರಿಕ್ವೈರ್ಡ್ ಟು ಗೆಟ್ ಸೇಮ್ ವರ್ಕ್ ಇನ್ 5 days ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡುವ. 10 ಜನರು 4 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಲು ಸಾಧ್ಯವಾದರೆ 5 ದಿನಗಳಲ್ಲಿ ಅದೇ ಕೆಲಸ ಮಾಡಲು ಎಷ್ಟು ಜನ ಬೇಕಾಗುತ್ತಾರೆ ಅಂತ ಕೇಳಿದ್ದಾರೆ. 10 ಜನಗಳು ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ, 10 ಜನಗಳು 4 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಅವರು ಕೇಳಿರೋದು 5 ದಿನಗಳಲ್ಲಿ ಎಷ್ಟು ಜನ ಬೇಕು ಅಂತ. 5 5 1 5 2 10 4 2 ಎಷ್ಟಾಗುತ್ತೆ, 8 ಆಗುತ್ತೆ. ಆನ್ಸರ್ ಈಸ್ 8 ಮ್ಯಾನ್, 8 ಜನಗಳು. ಇನ್ನು 5ನೇ ಕ್ವಶನ್ ಏನಿದೆ, ವಾಟ್ ಈಸ್ ದ 25% ಆಫ್ 200 ಅಂತ ಇದೆ. 200ರಲ್ಲಿ 25% ಎಷ್ಟು ಅಂತ ಕೇಳಿದ್ದಾರೆ. 25% ಇಂಟು 200 ಅಂತ ಕೇಳಿದ್ದಾರೆ. 2 0ಗೆ 2 0 ಕ್ಯಾನ್ಸಲ್. 25 2 ಎಷ್ಟಾಗುತ್ತೆ, 50 ಆಗುತ್ತೆ. ಆನ್ಸರ್ ಈಸ್ 50. 3 ಆಪ್ಷನಲ್ಲಿದೆ. ಇನ್ನು 6ನೇ ಕ್ವಶನ್ ಏನಿದೆ, ದ ಅವರೇಜ್ ಆಫ್ 3 6 9 ಆ್ಯಂಡ್ 6 ಅಂತ ಕೇಳಿದ್ದಾರೆ. 3 6 9 ಮತ್ತು 6ರ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಹೇಳಿದ್ದೀನಿ, ಸರಾಸರಿ ಮಾಡಬೇಕು ಅಂದರೆ ಕೊಟ್ಟಿರೋ ನಂಬರ್ಗಳನ್ನು ಕೂಡಿಸಿ ಅದು ಎಷ್ಟು ನಂಬರ್ ಇರುತ್ತೋ ಅಷ್ಟರಿಂದ ಡಿವೈಡ್ ಮಾಡಬೇಕು ಅಂತ. ಇಲ್ಲಿ ಏನೇನಿದೆ, 3 + 6 + 9 + 6 ಅಂತ ಇದೆ. ಇದಿಷ್ಟನ್ನು ನೀವು ಪ್ಲಸ್ ಮಾಡಿದ್ರೆ ಏನು ಬರುತ್ತೆ, ನಿಮಗೆ 24 ಬರುತ್ತೆ. ಎಷ್ಟು ನಂಬರ್ಸ್ ಇದೆ, 1 2 3 4 4 ನಂಬರ್ ಇದೆ. ಡಿವೈಡೆಡ್ ಬೈ 4 ಮಾಡಬೇಕು. 4 1 4 6 4 1 4 6 24. ಆನ್ಸರ್ ಇಸ್ 6. 7ನೇ ಕ್ವಶನ್ ಏನಿದೆ, ರೈಟ್ 20% ಆ್ಯಸ್ ಎ ಫ್ಯಾಕ್ಷನ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. 20% ಭಿನ್ನರಾಶಿಯ ಮೂಲ ಬರೆಯಿರಿ ಅಂತ ಕೇಳಿದ್ದಾರೆ. ಹೇಗೆ ಮಾಡೋದು ಇದನ್ನು,
20%ನ ಈಗ ಬರೆಯೋದು 20/100 ಅಂತ ಬರೀಬೇಕು. ಇದೊಂದು 0 ಕ್ಯಾನ್ಸಲ್ಲು. 2 1 2 5 10. ಆನ್ಸರ್ ಈಸ್ 5/1. ಯಾವುದರಲ್ಲಿದೆ? 2 ಆಪ್ಷನಲ್ಲಿದೆ. ಆನ್ಸರ್ ಏನಾಗುತ್ತೆ? 5/1. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ಪ್ರಿನ್ಸಿಪಲ್ ಈಸ್ 6,000 ಆ್ಯಂಡ್ ಆ್ಯನ್ಯುವಲ್ ರೇಟ್ 10% ಟೈಮ್ 5 ಇಯರ್ಸ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಅಸಲು 6,000 ಮತ್ತು ವಾರ್ಷಿಕ ದರ 10%, 5 ವರ್ಷಗಳಿಗಾಗುವ ಸರಳ ಬಡ್ಡಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಪರ್ಸೆಂಟೇಜ್ ತೆಗಿಯೋಕ್ಕೆ ಬರಬೇಕು ಎಷ್ಟಕ್ಕೆಷ್ಟು ಅಂತ. ಆವಾಗ ನಿಮಗೆ ಈ ಪ್ರಾಬ್ಲಮ್ನ ಈಸಿಯಾಗಿ ಬಿಡಿಸ್ಬೋದು. ನೀವು ಫಾರ್ಮುಲಾ ಮೆಥಡಲ್ಲೆಲ್ಲ ಮಾಡ್ಕೊಂಡು ಕುಂತ್ರೆ ಅದು ಹೆವಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಏನಿದೆ, ನಾನು ಫಸ್ಟ್ ಕ್ಲಾಸ್ ಮಾಡಿದ್ದು ಯಾವುದು? ಪರ್ಸೆಂಟೇಜ್ ಕ್ಲಾಸ್. ಆ ಕ್ಲಾಸಿಂದ ನಾನು ಹೇಳ್ಕೊಟ್ಟಿದ್ದೀನಿ 0 ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ಅಂತ. ನೀವು ಪರ್ಸೆಂಟೇಜ್ ಫೈಂಡ್ ಮಾಡೋಕ್ಕೆ ನೀವು ಬೆಸ್ಟ್ ಮೆಥಡ್ ಅಂದರೆ 0 ಕ್ಯಾನ್ಸಲ್ ಮೆಥಡ್, ಆಯಿತಾ? ಆ ಮೆಥಡ್ನ ನೀವು ಯೂಸ್ ಮಾಡ್ಕೊಂಡು, ನಾನು ಪ್ರತಿಯೊಂದು ಕ್ಲಾಸಲ್ಲಿ ಪರ್ಸೆಂಟೇಜ್ ಫೈಂಡ್ ಮಾಡಬೇಕಂದ್ರೆ 0 ಕ್ಯಾನ್ಸಲ್ ಮೆಥಡೇ ಯೂಸ್ ಮಾಡಿದ್ದೀನಿ. ನೋಡಿ ಒಮ್ಮೆ ಕ್ಲಾಸಸ್ಸಲ್ಲಿ. ಯಾರಿಗೆ ಗೊತ್ತಿಲ್ವೋ 0 ಕ್ಯಾನ್ಸಲ್ ಮೆಥಡ್, ಹೀಗೆ ಹೇಳ್ತೀನಿ ನೋಡಿ, ಇದನ್ನ ನೋಡ್ಕೊಳ್ಳಿ ಒಮ್ಮೆ. ಇದನ್ನು ನೀವು ಸ್ವಲ್ಪ ಕಲೀರಿ ಚೆನ್ನಾಗಿ. ಒಂದು 10 ಪ್ರಾಬ್ಲಮ್ ತಗೊಂಡು ಇದನ್ನ 0 ಕ್ಯಾನ್ಸಲ್ ಮೆಥಡ ನೀವು ಕಲೀರಿ. ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಈಸಿ ಇದೆ ಮೆಥಡ್ ಅಂತ. ಏನು ಹೇಳಿದ್ದಾರೆ? ಎಷ್ಟಿದೆ ಪ್ರಿನ್ಸಿಪಲ್ಲು? 6,000 ಇದೆ. 6,000. ಏನು ಹೇಳಿದ್ದಾರೆ? ವಾರ್ಷಿಕ ಬಡ್ಡಿ ದರ 10% ಅಂತ ಹೇಳಿದ್ದಾರೆ. ಈ 6,000ದಲ್ಲಿ ನಿಮಗೆ 10% ಬೇಕು ಅಂದರೆ ಎಷ್ಟು 0 ಕ್ಯಾನ್ಸಲ್ ಮಾಡಬೇಕು? 1 0 ಕ್ಯಾನ್ಸಲ್ ಮಾಡಬೇಕು. 1 0 ಕ್ಯಾನ್ಸಲ್ ಮಾಡಿದರೆ ಏನು ಬಂತು? ಆನ್ಸರು 600 ಬಂತು. 1 ಇಯರ್ಗೆ ನಿಮಗೆ 600 ಆದರೆ 5 ಇಯರ್ಗೆ ಎಷ್ಟಾಗುತ್ತೆ ಅಂತ ನೀವು ಮಾಡಬೇಕು, ಇಂಟು ಮಾಡಬೇಕು. 600 1 ಇಯರ್ಗೆ ಇಂಟು 5 ಮಾಡಬೇಕು ನೀವು. 5 ಇಯರ್ಸಿಗೆ ಕೇಳಿರೋದ್ರಿಂದ 6 5s 30, 5 6 30, 2 0 0 ಎಷ್ಟಾಯಿತು? 3,000 ಆಯಿತು. ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 3,000. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ ಕ್ಯೂಬ್ ರೂಟ್ ಆಫ್ 8 ಅಂತ ಕೇಳಿದ್ದಾರೆ. 8ರ ಘನಮೂಲ ಎಷ್ಟು ಅಂತ ಕೇಳಿದ್ದಾರೆ. ಕ್ಯೂಬ್ ರೂಟ್ ಘನಮೂಲ ಅಂದರೆ ಏನು? ಕೊಟ್ಟಿರುವ ಸಂಖ್ಯೆಯನ್ನು ನೀವು 3 ಬಾರಿ ಗುಣಿಸಿದರೆ ನಿಮಗೆ ಅದರ ಘನಮೂಲ ಸಿಗುತ್ತೆ, ಕ್ಯೂಬ್ ರೂಟ್ ಸಿಗುತ್ತೆ. ಈಗ ಅವ್ರು ಏನು ನಂಬರ್ ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. 8ನ ನಿಮಗೆ 3 ಸಲ ಗುಣಿಸಿದರೆ ಏನು ಬರುತ್ತೆ ಆನ್ಸರು ನೋಡುವ. 8 × 8 × 8 8 ಎಂಟ್ಲೆ 64, 64 ಎಂಟ್ಲೆ 512. ಆನ್ಸರ್ ಈಸ್ 512. ಫಸ್ಟ್ ಆಫ್ ಇಷ್ಟು 10ನೇ ಕ್ವಶನ್ ಏನಿದೆ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಇದೆ, ಸರಳೀಕರಿಸಿ ಅಂತ ಏನಿದೆ ಪ್ರಾಬ್ಲಮಲ್ಲಿ. 2/7 + 2/7 + 4/7 ಅಂತ ಇದೆ. ನಿಮ್ಗೆ ಏನಿದೆ ಇಲ್ಲಿ ಛೇದದಲ್ಲಿ ಎಲ್ಲ ಸೇಮ್ ಇದೆ, ಛೇದದಲ್ಲಿ ಎಲ್ಲನೂ 7 ಇದೆ. ಹಾಗಾಗಿ ನೀವು ಇದನ್ನು ಛೇದ 7 ಆಗಿ ಇಡಬೇಕು. ನೆಕ್ಸ್ಟು ಮೇಲೇನಿದೆ ಇಲ್ಲಿ ಎಲ್ಲ ಪ್ಲಸ್ ಚಿಹ್ನೆ ಇದೆ, ಹಾಗಾಗಿ ಮೇಲಿರೋ ಅಂಶನ ನೀವೆಲ್ಲನೂ ಕೂಡಿಸ್ಬೇಕಾಗುತ್ತೆ. 2 4 ಎಷ್ಟಾಗುತ್ತೆ? 6, 6 2 8 ಆಗುತ್ತೆ. ಮೇಲೇನು ಬರುತ್ತೆ? 8 ಬರುತ್ತೆ. 7/8 ಎಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 7/8. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 11ನೇ ಕ್ವಶನು, ದ ಆವರೇಜ್ ಏಜ್ ಆಫ್ 90 ಸ್ಟೂಡೆಂಟ್ಸ್ ಈಸ್ 22 ಇಯರ್ಸ್. ಇಫ್ ಎ ನ್ಯೂ ಸ್ಟೂಡೆಂಟ್ ಆಫ್ 42 ಇಯರ್ಸ್ ಜಾಯಿನ್ಸ್ ದ ಕ್ಲಾಸ್, ವಾಟ್ ಆರ್ ದ ಆವರೇಜ್ ಆಫ್ 20 ಸ್ಟೂಡೆಂಟ್ಸ್? ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಇದು ಆವರೇಜ್ ಆಗಬೇಕು, ಅದು ನೇಮ್ ಆಗಿದೆ, ಹಾಗಾಗಿ ಇಲ್ಲಿ ಆವರೇಜ್ ಅಂತ ಹಾಕೊಳ್ಳಿ. 19 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ವರ್ಷ. 42 ವರ್ಷದ ಹೊಸ ವಿದ್ಯಾರ್ಥಿ ತರಗತಿಗೆ ಸೇರಿದರೆ 20 ವಿದ್ಯಾರ್ಥಿಗಳ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಾಸರಿ ಆಗಬೇಕು. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? ವಿದ್ಯಾರ್ಥಿಗಳು 19 ಜನ ಇದ್ದಾರೆ. ಅವ್ರದ್ದು ಆವರೇಜ್ ಏಜ್ ಎಷ್ಟಿದೆ? 22 ಇದೆ. 19 × 22 ಮಾಡಿದರೆ ನಿಮ್ಗೆ ಏನು ಬರುತ್ತೆ ಆನ್ಸರು? 480 ಬರುತ್ತೆ. ನೆಕ್ಸ್ಟು ನ್ಯೂ ಸ್ಟೂಡೆಂಟ್ ಆ್ಯಡ್ ಆಗ್ತಾನೆ ಕ್ಲಾಸಿಗೆ, ಒಬ್ಬ ಹೊಸ ವಿದ್ಯಾರ್ಥಿ ಬರ್ತಾನೆ, ಅವನದು ಎಷ್ಟಿದೆ ವಯಸ್ಸು? 42 ಇದೆ. ಈ 418ಕ್ಕೆ ನೀವು ಹೊಸ ವಿದ್ಯಾರ್ಥಿಯ ವಯಸ್ಸನ್ನು ಕೂಡಿಸಿದ್ರೆ ಏನಾಗುತ್ತೆ? ಪ್ಲಸ್ 42 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು? 460 ಆಗುತ್ತೆ. ಈಗ ಒಟ್ಟು 20 ವಿದ್ಯಾರ್ಥಿಗಳ ವಯಸ್ಸು 460 ಆಯಿತು. ಈಗ ಸರಾಸರಿ ವಯಸ್ಸು ಬೇಕಂದರೆ 460 ಡಿವೈಡೆಡ್ ಬೈ ಟೋಟಲ್ ವಿದ್ಯಾರ್ಥಿ ಎಷ್ಟಿದ್ದಾರೆ ಅಷ್ಟರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. 460 ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 20 ಇದ್ದಾರೆ. 0 0 ಕ್ಯಾನ್ಸಲ್, 2 1 2 2 4 2 3 6. ಆನ್ಸರ್ ಈಸ್ 23 ಇಯರ್ಸ್. ನೆಕ್ಸ್ಟ್ 12th ಕ್ವಶನ್ ಏನಿದೆ, ಎ ವಾಸ್ ಫಸ್ಟ್ ಇನ್ಕ್ರೀಸ್ ಬೈ 20% ಆ್ಯಂಡ್ ದೆನ್ ಡಿಕ್ರೀಸ್ ಬೈ 30%. ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ಇಟ್ ಅಂತ ಕೇಳಿದ್ದಾರೆ. ಎ ಅನ್ನು ಮೊದಲು 20% ಹೆಚ್ಚಿಸಲಾಯಿತು, ನಂತರ 30% ಕಡಿಮೆ ಮಾಡಲಾಯಿತು. ಆರಂಭಿಕ ಮೌಲ್ಯಕ್ಕೆ ಎಷ್ಟು ಶೇಕಡಕ್ಕೆ ಸಮ ಅಂತ ಕೇಳಿದ್ದಾರೆ. ಇದನ್ನು ನೀವು ಫಾರ್ಮುಲಾ ಮೆಥಡಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ಎವ್ರಿ ಟೈಮ್ ಹಿಡಿಯುತ್ತೆ, ಮತ್ತು ನಿಮಗೆ ಫಾರ್ಮುಲಾ ಮೆಥಡ್ ಯೂಸ್ ಮಾಡೋದು ಇದು ಅಷ್ಟು ಇದಾಗಲ್ಲ ನಿಮಗೆ. ಹಾಗಾಗಿ ನಿಮಗೆ ಒಂದು ಮೆಥಡ್ ಹೇಳ್ಕೊಡ್ತೀನಿ ಈ ಪ್ರಾಬ್ಲಮಲ್ಲಿ. ಒಂದು ವಸ್ತುವಿನ ಬೆಲೆಯನ್ನು, ಒಂದು ವಿದ್ಯಾರ್ಥಿಯ ಅಂಕಗಳನ್ನು, ಒಂದು ವ್ಯಕ್ತಿಯ ಸಂಬಳವನ್ನು, ಈ ಥರ ಕ್ವಶನ್ಸ್ ಬರುತ್ತಿರುತ್ತೆ. ಒಂದು ವ್ಯಕ್ತಿಯ ಸಂಬಳವನ್ನು ಮೊದಲು 20% ಹೆಚ್ಚಿಸಲಾಯಿತು, ನಂತರ 30% ಕಡಿಮೆ ಮಾಡಲಾಯಿತು.
ಒಂದು ವಸ್ತುವಿನ ಬೆಲೆಯನ್ನು ಮೊದಲು 50% ಏರಿಸಲಾಯಿತು, ನಂತರ 40% ಕಡಿಮೆ ಮಾಡಲಾಯಿತು. ಈ ಥರ ಕ್ವಶನ್ಸ್ ಬರ್ತಿರುತ್ತೆ. ಈ ಥರ ಕ್ವಶನ್ಸ್ನ ನೀವು ಯಾವ ಥರ ಮಾಡಬೇಕು ಈಸಿಯಾಗಿ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಏನು ಹೇಳಿದ್ದಾರೆ, ಫಸ್ಟು ಎನ್ನು ಮೊದಲು 20% ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಎ ಎಷ್ಟಿತ್ತು ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು 100 ಅಂತ ಇಟ್ಕೋಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಫಸ್ಟು 20% ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. 20% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಏನಾಗುತ್ತೆ, 100ಅಲ್ಲಿ 20% ಇನ್ಕ್ರೀಸ್ ಅಂದರೆ 120 ಆಗುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, 30% ಡಿಕ್ರೀಸ್ ಅಂತ ಹೇಳಿದ್ದಾರೆ. 30% ಕಡಿಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಈ 120ರಲ್ಲಿ 30%ನ ಕಡಿಮೆ ಮಾಡಬೇಕು. ಈ 120ರಲ್ಲಿ ನೀವು 30% ಎಷ್ಟು ಅಂತ ತೆಗಿಯಕ್ಕೆ ಬಂದಿರಬೇಕು. ನಾನು ಹೇಳಿದ್ದೀನಿ ಝೀರೋ ಕ್ಯಾನ್ಸಲ್ ಮೆಥಡ್ ಮಾಡಿರಿ, ನಿಮಗೆ ಯಾವುದೇ 10 ಚಾಪ್ಟರಲ್ಲಿ ಎಲ್ಲೇ ನಿಮಗೆ ಪರ್ಸೆಂಟೇಜ್ ಫೈಂಡ್ ಮಾಡೋಕ್ಕೆ ಬಂದರೂ ನೀವು ಝೀರೋ ಕ್ಯಾನ್ಸಲ್ ಮೆಥಡೇ ಮಾಡಿ. ಓಕೆ, ಈ 120ರಲ್ಲಿ ನೀವು 30%ನ ಫೈಂಡ್ ಔಟ್ ಮಾಡಬೇಕು. ಫಸ್ಟು 10 ತೆಗೆದ್ರೆ ನಿಮ್ಗೆ ಎಷ್ಟು ಪರ್ಸೆಂಟು, 10% ಅಂತ ಹೇಳಿದ್ದೀನಿ. 12 ಅಂದರೆ ನಿಮಗೆ 10%, ನಿಮಗೆ ಬೇಕಾಗಿರೋದು 3%. ಹಾಗಾಗಿ 12 × 3 ಮಾಡಿದರೆ ನಿಮಗೆ ಏನು ಬರುತ್ತೆ, 12 × 3 ಮಾಡಿದರೆ 12 3 36 ಬರುತ್ತೆ. ಈ 120ರಲ್ಲಿ ನೀವು -36 ಮಾಡಿದರೆ ನಿಮ್ಗೆ ಏನು ಬರುತ್ತೆ, ಆನ್ಸರು 84 ಬರುತ್ತೆ. ಸರಿ, 84%, 84%. ಓಕೆ, ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ 13th ಕ್ವಶನ್ ಏನಿದೆ, ಹೂ ಮೆನಿ ಪೆನ್ಸ್ ಶೋಲ್ಡೆಡ್ ಬೈ ದ ಸೋಲ್ಡ್ ಫಾರ್ 1 rupees ಟು ಮೇಕ್ ಎ ಪ್ರಾಫಿಟ್ ಆಫ್ 40% ಇಫ್ 1 by 31 ಪೆನ್ಸ್ ಫಾರ್ 1 rupees ಅಂತ ಕೇಳಿದ್ದಾರೆ. 1 ರೂಪಾಯಿಗೆ 35 ಪೆನ್ನುಗಳನ್ನು ಖರೀದಿಸಿ 40% ಲಾಭ ಗಳಿಸಲು 1 ರೂಪಾಯಿಗೆ ಎಷ್ಟು ಪೆನ್ನುಗಳನ್ನು ಮಾರಬೇಕು ಅಂತ ಕೇಳಿದ್ದಾರೆ. 1 ರೂಪಾಯಿಗೆ ಎಷ್ಟು ಪೆನ್ಗಳನ್ನು ಖರೀದಿಸುತ್ತಾರೆ ಅಂತ ಹೇಳಿದ್ದಾರೆ, 35 ಪೆನ್ನುಗಳಂತ ಹೇಳಿದ್ದಾರೆ. 35 ಎಷ್ಟಿಲ್ಲಿ ಫುಲ್ ಆಗುತ್ತೆ 35 ಅಂದರೆ. ನೆಕ್ಸ್ಟ್ ಏನು, 40% ಲಾಭ ಅಂದರೆ ಏನಾಗುತ್ತೆ, 140 ಆಗುತ್ತೆ. 140, 0ಗೆ 0 ಕ್ಯಾನ್ಸಲ್. 7 2 14, 7 5 35. ನೆಕ್ಸ್ಟ್ 2 1 2, 2 5 10, 5 5 ಏನಾಗುತ್ತೆ ನಿಮಗೆ 25 ಆಗುತ್ತೆ. ಆನ್ಸರ್ ಇಸ್ 25 ಪೆನ್ನುಗಳು. 1 ರೂಪಾಯಿಗೆ 25 ಪೆನ್ನುಗಳನ್ನು ಮಾರಾಟ ಮಾಡಿದರೆ ಅವರು 40% ಲಾಭವನ್ನು ಗಳಿಸಬಹುದು. ಹಿತ್ತಾಳೆಯಲ್ಲಿರುವ ತಾಮ್ರ ಮತ್ತು ಸತುವಿನ ಅನುಪಾತವು 25:12 ಆಗಿದೆ. 370 kg ಹಿತ್ತಾಳೆಯಲ್ಲಿರುವ ತಾಮ್ರದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಹಿತ್ತಾಳೆ ಮತ್ತು ತಾಮ್ರದ್ದು ಅನುಪಾತ ಎಷ್ಟಿದೆ, 25 ಮತ್ತು 12 ಇದೆ. ಈ ಎರಡು ರೇಷೋಗಳನ್ನು ಫಸ್ಟು ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. 25 ಮತ್ತು ನಾವು 12ನ ಪ್ಲಸ್ ಮಾಡ್ಕೊಂಡ್ರೆ ಏನು ಬರುತ್ತೆ ನಮ್ಗೆ ಆನ್ಸರು 37 ಬರುತ್ತೆ. ಟೋಟಲ್ ಎಷ್ಟಿದೆ ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು, 370 kg ಇದೆ. 370 kg ಇದೆ. ಇದೆಷ್ಟಿದೆ, ರೇಷೋ 2 ಪ್ಲಸ್ ಮಾಡಿದಾಗ 37 ಬಂತು ನಮಗೆ. 37 ಅಂದಲೇ 37 10 ಇಂಟು ನಮಗೆ ಕೇಳಿರೋದವ್ರು ಯಾವುದು, ತಾಮ್ರದ ಪ್ರಮಾಣ ಎಷ್ಟು ಅಂತ. ತಾಮ್ರದ ಎಷ್ಟಿದೆ ರೇಷೋದಲ್ಲಿ 25 ಇದೆ. 25ನ ನಾವು ಇಂಟು ಮಾಡಬೇಕಾಗುತ್ತೆ 10 ಜೊತೆಗೆ. 10 × 25 ಎಷ್ಟಾಗುತ್ತೆ, 25 10 250. ಆನ್ಸರ್ ಇಸ್ 250 kg ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ ಕ್ವಶನ್ ಏನಿದೆ, x = y = 11:5 ಬ್ರಾಕೆಟ್ x - y ಬ್ರಾಕೆಟ್ ಕ್ಲೋಸ್ ಇಷ್ಟು ಬ್ರಾಕೆಟ್ x + y ಬ್ರಾಕೆಟ್ ಕ್ಲೋಸ್ ಅಂತ ಇದೆ. ಹೇಗೆ ಮಾಡೋದು ನೋಡಿ ಇದನ್ನು. x = y ಅಂದರೆ ಏನಂತ ಹೇಳಿದ್ದಾರೆ, 11:5 ಅಂತ ಹೇಳಿದ್ದಾರೆ ಅವರು ನಮಗೆ. ಅವ್ರು ಕೇಳ್ತಿರೋದೇನು, x - y x + y ಏನಾಗುತ್ತೆ ಅಂತ. x + y ಅಂದರೆ ಏನು, ಎಕ್ಸ್ನಲ್ಲಿ ವೈನ ಮೈನಸ್ ಮಾಡಬೇಕು. 11ನಲ್ಲಿ 5 ಮೈನಸ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ, 6 ಬರುತ್ತೆ. ಇನ್ನು ನೆಕ್ಸ್ಟ್ x + y ಅಂದರೆ ಏನು, x ಮತ್ತು ವೈನ ಪ್ಲಸ್ ಮಾಡಬೇಕಾಗುತ್ತೆ. 11 + 5 ಅಂದರೆ ಏನು, 16 ಆಗುತ್ತೆ. ನೆಕ್ಸ್ಟು ಇದು ಆಪ್ಷನಲ್ಲಿ ಇಲ್ಲ, ಇದನ್ನು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ, ಸಿಂಪಲ್ ಫಾರ್ಮಿಗೆ ತಂದಿದ್ದಾರೆ. ಇನ್ನು ಇದನ್ನೇ ಇಟ್ಟಿಲ್ಲ ಆಪ್ಷನಲ್ಲಿ. ಹಾಗಾಗಿ ನಾವು ಇದನ್ನು ಇನ್ನೂ ಕಡಿಮೆ ಮಾಡೋಣ. 2 8 16, 2 3 6 ಇದೇನಾ, ಇದು ಆಪ್ಷನಲ್ಲಿ ಇದೆ. 3:8. ಆನ್ಸರ್ ಈಸ್ 3:8. ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಾನು ಏನು ಮಾಡ್ತೀನಿ ಯೂಟ್ಯೂಬಲ್ಲಿ ಕ್ಲಾಸ್ನ ನಿಮಗೆ ಆ ಪಿ ಡಿ ಎಫ್ನ ನಾನು ಪ್ರಾಕ್ಟೀಸ್ಗೆ ಅಂತ ಅದೇ ಪಿ ಡಿ ಎಫ್ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.